ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ಸಹಾಯಕ ಆಡಳಿತ ಅಧಿಕಾರಿಯ ವಿರುದ್ಧ ಗಂಭೀರ ಆರೋಪ. ಇಂಡಿ ಸಾರ್ವಜನಿಕರ ಕುಂದುಕೊರತೆಗಳ ಬಗ್ಗೆ ಆಲಿಸುವ ಸಹಾಯಕ ಆಡಳಿತ ಹೇಮಂತ ಕುಲಕರ್ಣಿ ರವರು ಕರ್ತವ್ಯಕ್ಕೆ ಬರುವುದು ಅಪರೂಪ. ಯಾವಾಗ ನೋಡಿದರೂ ಅವರ ಕೊನೆಗೆ ಬಿಗ್ ಹಾಕಿಬರುವ ದೃಶ್ಯ ನೋಡಲು ಸಿಗುವುದು. ಕರೆ ಮಾಡಿ ಕೇಳಿದರೆ ನನ್ನ ಮೂಲ ಹುದ್ದೆ ವಿಜಯಪುರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವಿಜಯಪುರದಲ್ಲಿ ಇರುವುದು, ನಾನು ಸಂಬಳ ಕೂಡ ಅಲ್ಲೇ ಪಡೆಯುತ್ತೇನೆ, ನನಗೆ ಇಂಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಭಾರಿ ಇರುವುದು, ವಿಜಯಪುರದಲ್ಲಿ ಕೆಲಸ ಇಲ್ಲದಿದ್ದರೆ ಮಾತ್ರ ಇಂಡಿಗೆ ಬರುತ್ತೇನೆ ಎಂದು ಹೇಳುತ್ತಾರೆ. ರಜಾದಿನಗಳಲ್ಲಿ ಯಾವಾಗ ಬಂದು ಹೋಗುತ್ತಾರೆ ಎಂಬುವುದು ಗೊತ್ತೇ ಆಗುವುದಿಲ್ಲ ಎಂಬುವುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಪ್ರಭಾರಿ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿರುವ ಇವರು ಸರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿಲ್ಲ. ಇದರಿಂದ ರೋಗಿಗಳಿಗೆ, ಸಾರ್ವಜನಿಕರು ಹಲವಾರು ಸಮಸ್ಯೆಗಳಿಗೆ ಒಳಗಾಗುತ್ತಿದ್ದಾರೆ. ಕೂಡಲೇ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಸಾರ್ವಜನಿಕರಿಗೆ ಆಗುತ್ತಿರುವ ಸಮಸ್ಯೆಗಳನ್ನು ಸರಿಪಡಿಸಬೇಕು ಮತ್ತು ಪ್ರಭಾರಿ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಆಡಳಿತ ಅಧಿಕಾರಿಯನ್ನು ಮೂಲ ಕೇಂದ್ರದಲ್ಲಿ ಕರ್ತವ್ಯ ನಿರ್ವಹಿಸಲು ಆದೇಶಿಸಬೇಕು. ಇಲ್ಲದಿದ್ದರೆ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ದಲಿತ ಸಂಘರ್ಷ ಸಮಿತಿ ತಾಲೂಕು ಅಧ್ಯಕ್ಷ ಚಂದ್ರಶೇಖರ ಹೊಸಮನಿ ಆಗ್ರಹಿಸಿದ್ದಾರೆ. ಇದು ಇಂಡಿಯಿಂದ ಎಂಎ ನದಾಫರ್ ಅವರ ವರದಿ. ಇಂಡಿ ತಾಲೂಕಿನಲ್ಲಿ ಇದು ಸರ್ಕಾರಿ ಆಸ್ಪತ್ರೆ ಮುಂದ್ಗಡೆ ನಾವಿಲ್ಲಿ ಯಾಕೆ ನಿಂತಿದ್ದೀವಪ್ಪ ಅಂದ್ರೆ, ಇಲ್ಲಿ ಸುಮಾರು 2 ತಿಂಗಳಿಂದ ಇಲ್ಲಿ ಮುಖ್ಯ ವೈದ್ಯಾಧಿಕಾರಿಗಳಿರುವುದಿಲ್ಲ. ಅವರ ಜಾಗದಲ್ಲಿ ಈಗ ತಾನೇ ಇಂಗಳೆ ಅನ್ನೋರನ್ನ ನೇಮಕ ಮಾಡಿದ್ದಾರೆ, ಡಾಕ್ಟರ್ ಇಂಗಳೆ ಅನ್ನೋರನ್ನ ನೇಮಕ ಮಾಡಿದ್ದಾರೆ ಅಂತ. ಅವರು ಇಂಡಿ ಮತ್ತು ಸಿಂದಗಿ ಎರಡೂ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಇನ್ನೂ ಒಂದು ಬಹುಮುಖ್ಯವಾದ ಸಾರ್ವಜನಿಕರಿಗೆ ಇಲ್ಲಿ ಏನು ಅವಶ್ಯಕತೆ ಅದಾವ ಇಲ್ಲ ಅನ್ನೋದನ್ನು ವಿಚಾರಣೆ ಮಾಡುವಂಥ ಸಹಾಯಕ ಆಡಳಿತಾಧಿಕಾರಿಯಾದ ಹೇಮಂತ್ ಕುಲಕರ್ಣಿ ಅನ್ನೋರು ಕೂಡ ಇಲ್ಲಿ ಪ್ರಭಾರಿಯಾಗಿದ್ದಾರೆ. ಅವರು ವಿಜಯಪುರದಲ್ಲಿ ಅವ್ರ ಮೂಲದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ಯಾವಾಗ ಬರ್ತಾರ ಯಾವಾಗ ಹೋಗ್ತಾರ ಅನ್ನೋದು ಗೊತ್ತೇ ಆಗ್ತಾ ಇಲ್ಲ. ಯಾವಾಗ ನೋಡಿದ್ರು ಅವರ ಕಚೇರಿ ಬೀಗ ಹಾಕದ್ದೇ ಆಗಿರುತ್ತದೆ. ಅವರು ಕೇಳಿದ್ರೆ ಆ ಟೈಮ್ನಲ್ಲಿ ಬಂದಿರ್ತೀವಿ, ನಾವು ರಜಾ ದಿನದಲ್ಲಿಯೂ ಬಂದು ಹೋಗಿರ್ತೀವಿ ಅಂಥೇಳಿ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಈ ಸರ್ಕಾರಿ ಆಸ್ಪತ್ರೆ, ಒಂದು ತಾಲೂಕಾ ಸರ್ಕಾರಿ ಆಸ್ಪತ್ರೆ ಏನು ಇದು ಇಂಡಿ ಇದೆ, 100 ಬೆಡ್ ಸರ್ಕಾರಿ ಆಸ್ಪತ್ರೆ ಸಾರ್ವಜನಿಕರಿಗೆ ಅನುಕೂಲವಾಗಬೇಕಾಗಿತ್ತಪ್ಪ ಅಂದ್ರೆ ಇಲ್ಲಿ ಒಬ್ಬ ಪರ್ಮನೆಂಟ್ ಸಹಾಯಕ ಆಡಳಿತಾಧಿಕಾರಿ ಬಹು ಅವಶ್ಯಕತೆವಿದ್ದು, ಅದಕ್ಕೆ ಇಲ್ಲಿ ಪರ್ಮನೆಂಟ್ ಸಹಾಯಕ ಆಡಳಿತಾಧಿಕಾರಿನ ನೇಮಕ ಮಾಡಬೇಕು ಅಂತೇಳಿ ದಲಿತ ಸಂಘಟನೆಯ ತಾಲೂಕಾ ಅಧ್ಯಕ್ಷನಾದ ಚಂದ್ರಶೇಖರ ಹೊಸಮನಿ ನಾನು ಇಂದು ಆಗ್ರಹಿಸುತ್ತಿದ್ದೇನೆ.